ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಾರ ಒಂದು ಸ್ಟಾಕ್ ಯಾವುದಂದ್ರೆ ಪಿ ಐ ಇಂಡಸ್ಟ್ರಿ, ವಿಚ್ ಇಸ್ ಟೆಕ್ನಿಕಲಿ ಆ್ಯಂಡ್ ಆಸ್ ವೆಲ್ ಎಸ್ ಫಂಡಮೆಂಟಲಿ ಕೆಲವೊಂದು ಪಾಯಿಂಟ್ ಸಿಕ್ಕಿದೆ ಫಾರ್ ಅ ಸ್ವಿಂಗ್ ಟ್ರೇಡ್. ಸೊ ಅದನ್ನು ಬಂದ್ಬಿಟ್ಟು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಂಡಮೆಂಟಲಿ ಹೆಂಗಂತ. ಅದಕ್ಕೆ ಮುಂಚೆ ಟೆಕ್ನಿಕಲಿ ಏನು ಮಾಡ್ತಿದೆ, ಎಲ್ಲಿ ಬ್ರೇಕ್ಔಟ್ ಆಗಿದೆ, ಯಾವ ಲೆವೆಲಿಂದ ಬ್ರೇಕ್ಔಟ್ ಆಗಿದೆ, ಸೊ ನಮಗೆ ಇನ್ನೂ ಹೊಸ ರೆಸಿಸ್ಟೆನ್ಸ್ ಯಾವುದಂತ ನಮಗೆ ಗೊತ್ತಿಲ್ಲ. ಓಕೆನಾ? ಸೊ ಈಗ ಏನಂದರೆ ಈ ಲೆವೆಲ್ ನೋಡಿ, ಆಲ್ಮೋಸ್ಟ್ ಈ ಲೆವೆಲ್, ಸೊ 23 ಜೂನಿಂದ ಆಲ್ಮೋಸ್ಟ್ 1 ಇಯರಿಂದ ಈ ಲೆವೆಲಲ್ಲೇ ಟ್ರೇಡ್ ಆಗ್ತಿತ್ತು. ಓಕೆನಾ? ಸೊ ಇಲ್ಲಿ ನೋಡಿ, ಜುಲೈ 23 ಇಂದ ಸೊ ಜುಲೈ 24 1 ಇಯರ್ ಇದೇ ಲೆವೆಲಲ್ಲಿ ರಿಜೆಕ್ಟ್ ಆಗ್ತಿತ್ತು, ಹೌದಲ್ವಾ? ಸೊ ಈ ರಿಜೆಕ್ಷನು ಇನ್ನೊಂದು ತಗೊಂಡ್ರೆ ಸೆಪ್ಟೆಂಬರ್ 21 ಇಂದ ವಿತ್ ದ ಕರೆಂಟ್ ಮಾರ್ಕೆಟ್ ಪ್ರೈಸ್ ತಗೊಂಡ್ರೆ ರಿಜೆಕ್ಷನ್ ಏರಿಯಾ ನೋಡಿ, ಇಲ್ಲಿಂದ ಬಂದ್ಬಿಟ್ಟು ರಿಜೆಕ್ಟ್ ಆಗ್ತಿತ್ತು. ಅದನ್ನ ನಾನು ವೀಕ್ಲಿ ಟೈಮ್ ಫ್ರೇಮಲ್ಲಿ ಸ್ವಿಚ್ ಮಾಡಿ ನೋಡ್ತೀನಿ ನೋಡಿ. ಸೊ ಇಲ್ಲಿಂದ ಬಂದು ರಿಜೆಕ್ಟ್ ಆಗ್ತಿತ್ತಲ್ವಾ? ಸೊ ದಿಸ್ ವಾಸ್ ದ ರಿಜೆಕ್ಷನ್ ಏರಿಯಾ, ರೈಟ್? ಇವಾಗ ಲೈನ್ ಚಾರ್ಟಿಗೆ ಸ್ವಿಚ್ ಮಾಡಿ ನೋಡಿದ್ರೆ ನೋಡಿ, ರಿಜೆಕ್ಷನ್ ಏರಿಯಾ ಇಟ್ ವಾಸ್ ರಿಜೆಕ್ಟಿಂಗ್ ಫ್ರಮ್ ಹಿಯರ್ 21 ಜೂನ್ 23. ಓಕೆನಾ? ಸೊ ಈಗ ಜುಲೈಯಲ್ಲಿ ಇಟ್ ಇಸ್ ಗಿವನ್ ಅ ವೆರಿ ಗುಡ್ ಬ್ರೇಕ್ಔಟ್. ಓಕೆ, ಸೊ ಈ ರಿಜೆಕ್ಷನ್ನು ಅಷ್ಟೇ ನೋಡಿ, ಆಲ್ಮೋಸ್ಟ್ 1 ಇಯರ್ ರಿಜೆಕ್ಷನ್ ಏನು ಮಂತ್ಲಿ ಟೈಮ್ ಫ್ರೇಮಲ್ಲಿ ಹೇಳೋದ್ನಲ್ಲ, ಸೊ ಆ ರಿಜೆಕ್ಷನ್ನು ಅಷ್ಟೇ ನೋಡಿ, ಇದನ್ನ ಸಪೋರ್ಟ್ ತಗೊಳ್ತಿತ್ತು, ಈ ಪ್ರೈಸನ್ನು ಇದು ಸಪೋರ್ಟ್ ತಗೊಳ್ತಿತ್ತು, ಆ್ಯಂಡ್ ಇಟ್ ಇಸ್ ಗಿವನ್ ಅ ವೆರಿ ಗುಡ್ ಬ್ರೇಕ್ಔಟ್ ನಾವು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಡೈಲಿ ಟೈಮ್ ಫ್ರೇಮ್ಗೆ ಹೋಗೋಣ. ಸಿನ್ಸ್ ಇಟ್ ಈಸ್ ಅ ಸ್ವಿಂಗ್ ಟ್ರೇಡ್ಗೋಸ್ಕರ ಡೈಲಿ ಟೈಮ್ ಫ್ರೇಮಲ್ಲಿ ಹೋಗೋಣ. ಈ ರಿಜೆಕ್ಷನ್ ಏರಿಯಾ ಯಾವ್ದು ಹೇಳೋದ್ನಲ್ಲ, ಈ ರಿಜೆಕ್ಷನ್ ಏರಿಯಾ ಇದಕ್ಕೆ ಮುಂಚೆನೂ ಒಂದ್ಸತಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಯಾವಾಗ ಬ್ರೇಕ್ಔಟ್ ಕೊಡ್ತಂದ್ರೆ ಇದು ಬಂದು 22nd ಆಫ್ ಜುಲೈಗೆ ಬ್ರೇಕ್ಔಟ್ ಕೊಟ್ಟಿದೆ, ಆ್ಯಂಡ್ 23rd ಆಫ್ ಜುಲೈಗೆ ಬಂದ್ಬಿಟ್ಟು ದಿಸ್ ಇಸ್ ಗಿವನ್ ಅ ವೆರಿ ಗುಡ್ ವಾಲಟೈಲ್ ಆಗಿದೆ ಬಿಕಾಸ್ ಆಫ್ ಬಜೆಟ್ ಡೇ. ಓಕೆನಾ? ಸೊ ಈ ಒಂದು ಪುಷ್ ನೋಡಿ, ಬಯರ್ಸ್ ದೇ ಹ್ಯಾವ್ ಗಿವನ್ ಅ ವೆರಿ ಗುಡ್ ಪುಷ್ ಇನ್ ದಿಸ್. ಓಕೆ, ಸೊ ವೆರಿ ಗುಡ್ ಪುಷ್, ಆ್ಯಂಡ್ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಲೈಕ್ 26th ಆಫ್ ಜುಲೈ ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಕ್ಯಾನ್ ವೇಟ್ ಫಾರ್ ಇಟ್. ಇಫ್ ಯು ಆರ್ ಅಗ್ರೆಸಿವ್ ಟ್ರೇಡರ್ಸ್, ಈ ಏರಿಯಾದಲ್ಲಿ ಎಂಟ್ರಿ ಆಗಿ ವಿ ಕ್ಯಾನ್ ಟೇಕ್ ಅ ಪ್ರಾಫಿಟ್. ಓಕೆ, ಇಫ್ ಇಟ್ ಇಸ್ ಅ ಸೇಫ್ ಟ್ರೇಡರ್ಸ್ ವಿ ಕ್ಯಾನ್ ವೇಟ್ ಇಟ್ ಆನ್ ಅ ಅಪ್ಸೈಡ್, ವೇಟ್ ಫಾರ್ ಇಟ್, ಲೆಟ್ ದಿಸ್ ಪ್ಯಾಟರ್ನ್ ಮೇಕ್ಸ್ ಆನ್ ಅಪ್ಸೈಡ್, ಆ್ಯಂಡ್ ವಿ ಕ್ಯಾನ್ ಟೇಕ್ ಅ ಎಂಟ್ರಿ ಫಾರ್ ದ ಸ್ಮಾಲ್ ಸ್ಟಾಪ್ ಲಾಸ್. ಓಕೆ, ಸೊ ದಿಸ್ ಇಸ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ಸೊ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಏನು ಮಾಡ್ತಿದೆ? ಓಕೆನಾ? ಸೊ ಫಂಡಮೆಂಟಲಿ ಆಸ್ಪೆಕ್ಟ್ಸ್ ಇದು ಏನು ಮಾಡ್ತಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇಟ್ ಇಸ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡಿ, ಪಿ ಐ ಇಂಡಸ್ಟ್ರಿ. ಓಕೆನಾ? ಸೊ ಪಿ ಐ ಇಂಡಸ್ಟ್ರಿ ಏನು ಮಾಡ್ತಿದೆ ಅಂದರೆ, ಸೊ ದಿಸ್ ಇಸ್ ದ ಇಂಡಸ್ಟ್ರಿ ವಿಚ್ ಇಸ್ ಐ ವಾಸ್ ಸೇಯಿಂಗ್ ಇಟ್ ಟು ಯು ಗೈಸ್. ಸೊ ಈಗ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ನಾವು ತಗೊಂಡ್ರೂ ಸೊ ನೋಡಿ, ಸೇಲ್ಸ್. ಓಕೆ, ಸೊ ಸೇಲ್ಸ್ ವಾಟ್ ಇಸ್ ದೇರ್ ಫ್ರಮ್ ಲಾಸ್ಟ್ 4 ಇಯರ್ಸ್ ನೋಡಿ, 4 ಇಯರ್ಸಿಂದ ಅವರ ಸೇಲ್ಸ್ ಇನ್ಕ್ರೀಸ್ ಆಗಿದೆ, isn't it? ಸೊ 4 ಇಯರ್ಸಿಂದ ಅವ್ರ ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಆ್ಯಂಡ್ ಆಲ್ಸೋ ದೇ ಆರ್ ದೇರ್ ಇನ್ 63827.81 which is comes under the large cap. Okay, and current price ido, so they have increased with their sales, all right, and their other income also you can see they have been increased it almost 1 year tagondre they have increased it with their other income. Okay, so next ಏನಂದ್ರೆ ಇವಾಗ ಇದರದ್ದು ಕ್ಯಾಶ್ ಫ್ಲೋ ಎಲ್ಲ ಏನಿದೆ ನೋಡೋಣ ಇರಿ. ಮತ್ತು ಇದು ಡಿವಿಡೆಂಡ್, ಬಿಫೋರ್ ಗೋಯಿಂಗ್ ಕ್ಯಾಶ್ ಫ್ಲೋ ಆಲ್ಸೋ ಯು ಕ್ಯಾನ್ ಸಿ ದ ಡಿವಿಡೆಂಟ್ ಹಿಯರ್. Okay, so dividend here, and also quarterly, yes, they have been not that good in a quarterly, but annually if we see they are very good with this thing. They have been continuously making a good numbers. ಇಲ್ಲಿ ನೋಡಿದ್ರೆ ಕಂಟಿನ್ಯೂಸ್ಲಿ ನೋಡಿ ಗುಡ್ ನಂಬರ್ಸ್ನ ಅವರು ಪಡೆದಿದ್ದಾರೆ. ಓಕೆನಾ? ಸೊ ಇದು ಬಂದ್ಬಿಟ್ಟು ವಿಚ್ ಇಸ್ ವೆರಿ ಗುಡ್ ಸೈನ್ ಆಫ್ ದ ಸ್ಟಾಕ್. ಆ್ಯಂಡ್ ಮತ್ತು ಇದ್ರದ್ದು ಏನುವೆ ಆ ಥರ ಲೈಕ್ ಲೋನು ತಗೊಳ್ಳೋದು ಆ ಥರದ್ದೆಲ್ಲ ಸ್ಟಾಕ್ ಪ್ಲಜ್ ಮಾಡೋದು, ದೇರ್ ಇಸ್ ನಥಿಂಗ್ ವಿತ್ ದಿಸ್ ಕಂಪನಿ ಸಚ್ ಆಸ್. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಬ್ಯಾಲೆನ್ಸ್ ಶೀಟ್ ಯು ಕ್ಯಾನ್ ಸಿ ದೇರ್ ರಿಸರ್ವ್ಸ್ ಆರ್ ಬಿನ್ ಇನ್ಕ್ರೀಸ್ಡ್, ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸಿ ದೇರ್ ಕ್ಯಾಪಿಟಲ್ ವರ್ಕಿಂಗ್ process there it has been increased. Okay, and when it come to cash flow, which I said the cash flow very good, they are maintaining it ನೋಡಿ. cash flow ಬಂದ್ಬಿಟ್ಟು ಇವಾಗ ಕಂಪನಿ ಏನೇ ಪ್ರಾಫಿಟ್ ಮಾಡ್ತಿದ್ರೇನು ದೇ ಹ್ಯಾವ್ ಟು ಗೆಟ್ ಸಮ್ ಕ್ಯಾಶ್ ಫ್ಲೋ ಅಲ್ವಾ. ಇವಾಗ ಎಕ್ಸಾಂಪಲ್ ನೀವು ಏನೇ ಒಂದು ಕಂಪನಿ ನಡೆಸ್ತಿದ್ರೇನು ನಿಮಗೊಂದು ಕ್ಯಾಶ್ ಫ್ಲೋ ಏನು ಬರುತ್ತೆ ಅಡಿಷ್ನಲಿ ಫ್ರಮ್ ಯುವರ್ ಕ್ಯಾಪಿಟಲ್. ಇಫ್ ಯು ಆರ್ ಗೆಟಿಂಗ್ ಸಮ್ ಅಡಿಷ್ನಲ್ ಕ್ಯಾಶ್ ಫ್ಲೋ, ಸೊ ವಾಟ್ ಯು ವಿಲ್ ಡೂ, ಕ್ಯಾಶ್ ಫ್ಲೋ ನಿಮ್ಮ ಒಂದು ಬಿಸ್ನೆಸ್ ಇದ್ರೆ ಯು ವಿಲ್ ಕೀಪ್ ಆನ್ ಇಂಪ್ರೂವಿಂಗ್ ವಿತ್ ಯುವರ್ ಬಿಸ್ನೆಸ್. ಓಕೆ, ಸೊ ದಟ್ ಈಸ್ ವಾಟ್ ಇಟ್ ಇಸ್. ಸೊ ಕ್ಯಾಶ್ ಫ್ಲೋ ಬಂದ್ಬಿಟ್ಟು ಅವ್ರ ಆಪ್ರೇಟಿಂಗ್ ಏನು ಆಕ್ಟಿವಿಟಿ ಇದೆ ಆ ಆಪ್ರೇಟಿಂಗ್ ಆಕ್ಟಿವಿಟಿಯಿಂದ ನೋಡಿ ಫ್ರಮ್ ಲಾಸ್ಟ್ 3 years ತಗೊಂಡ್ರೆ, ಸೊ ದೇರ್ ವಾಸ್ ಅ 3 digit
ಆಲ್ಮೋಸ್ಟ್ ಫ್ರಮ್ 2015 ದೇರ್ ವಾಸ್ ಅ 3 digit, ಆ್ಯಂಡ್ ಈಗ ನೋಡಿದ್ರೆ ಲಾಸ್ಟ್ 2 yearsಯಿಂದ ದೇ ಹ್ಯಾವ್ ಬಿನ್ ಗೇನಿಂಗ್ ಅ ವೆರಿ ಗುಡ್ ಕ್ಯಾಶ್ ಫ್ಲೋ ಇಂಟು 4 digits, ಆ್ಯಂಡ್ ಆಲ್ಸೋ ದ 4 digits ಹಿಯರ್ ಯು ಕ್ಯಾನ್ ಸಿ ದ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಏನಿದೆ ಮತ್ತು ಕ್ಯಾಶ್ ಫ್ರಮ್ ಫಿನಾನ್ಷಿಯಲ್ ಆಕ್ಟಿವಿಟಿ, ಇದು ಮೈನಸ್ ಏನು ತೋರಿಸಿದೆಯಲ್ವಾ, ಈ ಕ್ಯಾಶ್ ಫ್ಲೋ ಏನಿದೆ 2035 ಕ್ಯಾಶ್ ಫ್ಲೋ ಏನಿದೆ, ಈ ಕ್ಯಾಶ್ ಫ್ಲೋ ಇಂದ ಅವರು ಇದರಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ದೇ ಆರ್ ಇನ್ವೆಸ್ಟಿಂಗ್ ಇನ್ ದಿಸ್, ಲೈಕ್ ಎನ್ ಎಕ್ಸಾಂಪಲ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದಾಗಲಿ ಮತ್ತು ಏನೇ ಒಂದು ಅವ್ರ ಕಂಪನಿ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ಇನ್ವೆಸ್ಟ್ ಮಾಡೋದಾಗಲಿ. ಸೊ ದೇ ಆರ್ ಬಿನ್ ಇನ್ವೆಸ್ಟಿಂಗ್ ಇಟ್. Okay, so you can see they have invested very drastic amount, which is 4 digit. So that means they have a very good future plans with their company. That is why, and with everything you can see they have been getting it a net profit, okay, a net cash flow, sorry, the net cash flow of 13.8, which is a very good for the future. ಓಕೆ, ಆ್ಯಂಡ್ ಇದೇ ಥರ ಬಂದ್ಬಿಟ್ಟು ಫಂಡಮೆಂಟಲ್ ನೀವು ಅನಲೈಸೇಷನ್ ಮತ್ತು ಟೆಕ್ನಿಕಲ್ ನೀವು ಅನಲೈಸೇಷನ್ ಮಾಡಿ ನೀವು ಕಲಿಬೇಕಾದ್ರೆ ಯು ಕ್ಯಾನ್ ವಾಟ್ ಯು ಕ್ಯಾನ್ ಡೂ ಇಸ್, ಸೊ ವಾಟ್ ಯು ಕ್ಯಾನ್ ಡೂ ಇಸ್ ಟು ಲರ್ನ್ ಸಚ್ ಥಿಂಗ್, ಯು ಕ್ಯಾನ್ ಡೈರೆಕ್ಟ್ಲಿ ಲಾಗ್ ಇನ್ ಟು ಮೈ ವೆಬ್ಸೈಟ್ ವಿಚ್ ಇಸ್ www.bangalortraders.in. ಓಕೆನಾ, ಸೊ ಅಲ್ಲಿ ಲಾಗಿನ್ ಆಗಿದ್ರೆ ವೀಕ್ಲಿ ನಾನು ಬಂದ್ಬಿಟ್ಟು ಕೆಲವೊಂದು ಸ್ಟಾಕ್ಸ್ ಟೆಕ್ನಿಕಲ್ ಆಸ್ಪೆಕ್ಟ್ಸಿಂದ ಪೋಸ್ಟ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಅನಲೈಸ್ there and you can ask me any question on the community, which is community of a free of cost, which is I'm giving for all the traders. Okay na, ಇದೇ ಥರ ಬಂದ್ಬಿಟ್ಟು ನೀವು ಇನ್ಸ್ಟಾಗ್ರಾಮಲ್ಲೂ ಇದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ನೀವು ಏನೇ ಮೆಸೇಜ್ ನೀವು ಕೇಳಿದ್ರೆ ಐ ವಿಲ್ ಶೋರ್ಲಿ ಐ ವಿಲ್ ಹೆಲ್ಪ್ ಯು ಔಟ್. ಪ್ಲೀಸ್ ಇದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ವಿಲ್ ಮೀಟ್ ಯು ಅಗೇನ್.